ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ 2026ರ ಅಧಿಕ ಮಾಸದಲ್ಲಿ ಬರುವ ಅತ್ಯಂತ ಪವಿತ್ರ ಹಾಗೂ ಅಪರೂಪದ ಪದ್ಮಿನಿ ಏಕಾದಶಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೋಡೋಣ. ಈ ವರ್ಷ ಪದ್ಮಿನಿ ಏಕಾದಶಿಯನ್ನು ಮೇ 26ರಂದು ಆಚರಿಸಬೇಕಾ ಅಥವಾ ಮೇ 27ರಂದು ಆಚರಿಸಬೇಕಾ? ಏಕಾದಶಿ ತಿಥಿ ಯಾವ ಸಮಯದಿಂದ ಯಾವ ಸಮಯದವರೆಗೆ ಇರುತ್ತದೆ? ಉಪವಾಸ ಮಾಡುವ ಸರಿಯಾದ ವಿಧಾನ ಏನು? ಪೂಜೆ ಹೇಗೆ ಮಾಡಬೇಕು? ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕು? ಯಾವ ಕೆಲಸಗಳನ್ನು ಮಾಡಬಾರದು? ಉಪವಾಸ ವಿರಮಣ ಸಮಯ ಯಾವುದು? ಈ ಪದ್ಮಿನಿ ಏಕಾದಶಿಯ ಮಹತ್ವವೇನು? ಹೀಗೆ ನಿಮಗೆ ಇರುವ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಉತ್ತರ ಸಿಗಲಿದೆ. ಆದ್ದರಿಂದ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ತಪ್ಪದೇ ನೋಡಿ. ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಯ್ಕೆ ಮಾಡಿದರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋನೂ ಕೂಡ ನಿಮಗೆ ಮೊದಲಿಗೆ ನೋಟಿಫಿಕೇಷನ್ ಬರುತ್ತದೆ. ಹಾಗಾದರೆ ವಿಡಿಯೋನ ಆರಂಭಿಸೋಣ. ಅಧಿಕ ಮಾಸವನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ ಮಾಸ ಎಂದು ಪರಿಗಣಿಸಲಾಗುತ್ತದೆ. ಈ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಮಾಸವು ಸಂಪೂರ್ಣವಾಗಿ ಶ್ರೀ ಮಹಾವಿಷ್ಣುವಿಗೆ ಸಮರ್ಪಿತವಾಗಿದೆ. ಸಾಮಾನ್ಯವಾಗಿ 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಬರುತ್ತದೆ. ಈ ಮಾಸದಲ್ಲಿ ಜಪ, ತಪ, ದಾನ, ಪೂಜೆ, ವ್ರತ ಇವುಗಳನ್ನು ಮಾಡಿದರೆ ಅನೇಕ ಪಟ್ಟು ಹೆಚ್ಚಿನ ಪುಣ್ಯ ಲಭಿಸುತ್ತದೆ. ಅಧಿಕ ಮಾಸದಲ್ಲಿ ಬರುವ ಏಕಾದಶಿಗಳಲ್ಲಿ ಪದ್ಮಿನಿ ಏಕಾದಶಿಗೆ ಅತ್ಯಂತ ವಿಶೇಷ ಸ್ಥಾನವಿದೆ. ಈ ಏಕಾದಶಿಯನ್ನು ಪುರುಷೋತ್ತಮ ಏಕಾದಶಿ, ಮಲಮಾಸ ಏಕಾದಶಿ ಅಥವಾ ಅಧಿಕ ಮಾಸ ಏಕಾದಶಿ ಅಂತಲೂ ಕರೆಯುತ್ತಾರೆ. ಪುರಾಣಗಳ ಪ್ರಕಾರ ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರಿಗೆ ಶ್ರೀ ಮಹಾವಿಷ್ಣುವಿನ ವಿಶೇಷ ಅನುಗ್ರಹ ದೊರೆಯುತ್ತದೆ. ಜೀವನದಲ್ಲಿರುವ ಕಷ್ಟಗಳು, ಆರ್ಥಿಕ ಸಮಸ್ಯೆಗಳು, ಮನಸ್ಸಿನ ಅಶಾಂತಿ, ಕುಟುಂಬದ ಕಲಹಗಳು ದೂರವಾಗುತ್ತವೆ. ಸಂತಾನ ಸಮಸ್ಯೆ, ವಿವಾಹ ವಿಳಂಬ, ಆರೋಗ್ಯ ಸಮಸ್ಯೆ ಇರುವವರು ಈ ದಿನ ಭಕ್ತಿಯಿಂದ ವಿಷ್ಣುವನ್ನು ಆರಾಧಿಸಿದರೆ ಶುಭ ಫಲ ದೊರೆಯುತ್ತದೆ. ಇನ್ನು ಪದ್ಮಿನಿ ಏಕಾದಶಿಯ ಪುರಾಣಗಳಲ್ಲಿ ಒಂದು ವಿಶೇಷ ಕಥೆಯೂ ಇದೆ. ಕಾರ್ತವೀರ್ಯ ಅರ್ಜುನನ ಜನನಕ್ಕಾಗಿ ಅವನ ಪೋಷಕರು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದ್ದರು. ಅದರ ಫಲವಾಗಿ ಅಪಾರ ಶಕ್ತಿಯುಳ್ಳ ಪುತ್ರನು ಜನಿಸಿದನು. ಆತ ತನ್ನ ಶೌರ್ಯದಿಂದ ರಾವಣನನ್ನೇ ಬಂಧಿಸಿದ್ದನು. ಆದ್ದರಿಂದ ಈ ವ್ರತವನ್ನು ಅತ್ಯಂತ ಶಕ್ತಿಶಾಲಿ ವ್ರತಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಮಹಾವಿಷ್ಣುವಿನ ಜೊತೆಗೆ ತುಳಸಿ ದೇವಿಯನ್ನು ಪೂಜಿಸುವುದು ಅತ್ಯಂತ ಮುಖ್ಯ. ತುಳಸಿ ದಳವಿಲ್ಲದೆ ವಿಷ್ಣು ಪೂಜೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನ ತುಳಸಿ ಪೂಜೆಗೆ ವಿಶೇಷ ಮಹತ್ವ ನೀಡಲಾಗುತ್ತದೆ. ಪದ್ಮಿನಿ ಏಕಾದಶಿ ಯಾವ ದಿನ ಆಚರಿಸಬೇಕು ಎಂಬುದನ್ನು ನೋಡೋಣ. ಶ್ರೀ ಚಂದ್ರಮಾನದ ಪ್ರಕಾರ ಪರಾಭವ ನಾಮ ಸಂವತ್ಸರ ಅಧಿಕ ಜ್ಯೇಷ್ಠ ಮಾಸದ ಏಕಾದಶಿ ತಿಥಿ ಮೇ 26 ಮಂಗಳವಾರ ಬೆಳಿಗ್ಗೆ 7:45 ಆರಂಭವಾಗಿ ಮೇ 27 ಬುಧವಾರ ಬೆಳಿಗ್ಗೆ 7:51 ಮುಕ್ತಾಯವಾಗುತ್ತದೆ. ಹಿಂದೂ ಪಂಚಾಂಗದ ನಿಯಮದ ಪ್ರಕಾರ ಸೂರ್ಯೋದಯ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಆ ದಿನವೇ ಆ ತಿಥಿಯನ್ನು ಆಚರಿಸಲಾಗುತ್ತದೆ. ಆದ್ದರಿಂದ ಈ ವರ್ಷ ಪದ್ಮಿನಿ ಏಕಾದಶಿಯನ್ನು ಮೇ 27 ಬುಧವಾರ ಆಚರಿಸಲಾಗುತ್ತದೆ. ಉಪವಾಸ ವಿರಮಣ ಸಮಯವು ಮೇ 28 ಗುರುವಾರ ಬೆಳಿಗ್ಗೆ 5:02 7:56 ಇರುತ್ತದೆ. ಈ ಸಮಯದಲ್ಲಿ ಪೂಜೆ ಮುಗಿಸಿಕೊಂಡು ಉಪವಾಸವನ್ನು ಮುರಿಯಬಹುದು. ಇದೀಗ ಪೂಜಾ ವಿಧಾನವನ್ನು ವಿವರವಾಗಿ ನೋಡೋಣ. ಪದ್ಮಿನಿ ಏಕಾದಶಿಯ ದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಮನೆ ಹಾಗೂ ಪೂಜಾ ಸ್ಥಳವನ್ನು ಸ್ವಚ್ಛಗೊಳಿಸಬೇಕು. ನಂತರ ತಲೆಗೆ ಸ್ನಾನ ಮಾಡಿ ಶುಭ್ರವಾದ ಅಥವಾ ಬಿಳಿ ಬಣ್ಣದ ಬಟ್ಟೆ ಧರಿಸಬೇಕು. ಪೂಜಾ ಮಂದಿರದಲ್ಲಿ ಶ್ರೀ ಮಹಾವಿಷ್ಣುವಿನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟು ಅದರ ಪಕ್ಕದಲ್ಲಿ ತುಳಸಿ ದಳವನ್ನು ಇರಿಸಬೇಕು. ನಂತರ ಆಕಳ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು. ದೀಪ ಹಚ್ಚುವಾಗ ಓಂ ನಮೋ ನಾರಾಯಣಾಯ ಎಂದು ಜಪ ಮಾಡಿದರೆ ಅತ್ಯಂತ ಶುಭಕರ. ನಂತರ ಪಂಚಾಮೃತದಿಂದ ಅಭಿಷೇಕ ಮಾಡಬಹುದು. ಪಂಚಾಮೃತದಲ್ಲಿ ಹಾಲು, ಮೊಸರು, ತುಪ್ಪ, ಜೇನು ಹಾಗೂ ಸಕ್ಕರೆ ಬಳಸಬಹುದು. ಇನ್ನು ಅಭಿಷೇಕದ ನಂತರ ಶ್ರೀ ಮಹಾವಿಷ್ಣುವಿಗೆ ಅರಿಶಿನ, ಕುಂಕುಮ, ಅಕ್ಷತೆ, ಹೂವು ಹಾಗೂ ತುಳಸಿ ದಳವನ್ನು ಸಮರ್ಪಿಸಬೇಕು. ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯವಾದದ್ದು. ಆದ್ದರಿಂದ ಕನಿಷ್ಠ 1 ತುಳಸಿ ದಳವನ್ನಾದರೂ ತಪ್ಪದೇ ಅರ್ಪಿಸಬೇಕು. ಈ ದಿನ ವಿಷ್ಣು ಸಹಸ್ರನಾಮ, ಶ್ರೀಹರಿ ಸ್ತೋತ್ರ, ಗೋವಿಂದ ನಾಮಸ್ಮರಣೆ, ವಿಷ್ಣು ಅಷ್ಟೋತ್ತರ ಇವುಗಳನ್ನು ಪಠಿಸಿದರೆ ಬಹಳ ಒಳ್ಳೆಯದು. ಇನ್ನು ಓಂ ನಮೋ ನಾರಾಯಣಯ ಮಂತ್ರವನ್ನು 108 ಬಾರಿ ಜಪಿಸಿದರೂ ಅಪಾರ ಪುಣ್ಯ ದೊರೆಯುತ್ತದೆ. ನೈವೇದ್ಯವಾಗಿ ಸಕ್ಕರೆ ಪೊಂಗಲ್, ಪಾಯಸ,
ಪಾನಕ, ಹಣ್ಣುಗಳು ಇತ್ಯಾದಿಗಳನ್ನು ಸಮರ್ಪಿಸಬಹುದು. ಬೆಳ್ಳುಳ್ಳಿ, ಈರುಳ್ಳಿ ಇರುವ ಆಹಾರವನ್ನು ಈ ದಿನ ಉಪಯೋಗಿಸಬಾರದು. ಉಪವಾಸ ಮಾಡುವವರು ದಿನಪೂರ್ತಿ ಉಪವಾಸವಿದ್ದು ಸಂಜೆ ಸಮಯದಲ್ಲಿ ಫಲಹಾರ ಸೇವಿಸಬಹುದು. ಸಾಧ್ಯವಾದವರು ನಿರ್ಜಲ ಉಪವಾಸವನ್ನು ಆಚರಿಸುತ್ತಾರೆ. ಆದರೆ ಆರೋಗ್ಯ ಸಮಸ್ಯೆ ಇರುವವರು ಹಣ್ಣು ಅಥವಾ ಹಾಲು ಸೇವಿಸಿ ಉಪವಾಸ ಮಾಡಬಹುದು. ಭಕ್ತಿ ಮುಖ್ಯವೇ ಹೊರತು ಕಠಿಣ ಉಪವಾಸ ಮಾತ್ರ ಮುಖ್ಯವಲ್ಲ. ಈ ದಿನ ಸಂಜೆ ತುಳಸಿ ಕಟ್ಟೆ ಮುಂದೆ ದೀಪ ಹಚ್ಚುವುದು ತುಂಬ ಶುಭಕರ. ಇದರಿಂದ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಸುಖ, ಶಾಂತಿ, ಸಮೃದ್ಧಿ ಹೆಚ್ಚಾಗುತ್ತದೆ. ಇನ್ನು ಈ ದಿನ ಮಾಡಬಾರದ ಕೆಲಸ ಬಗ್ಗೆ ನೋಡೋದಾದರೆ ಸುಳ್ಳನ್ನು ಮಾತನಾಡಬಾರದು, ಕೋಪ ಮಾಡಿಕೊಳ್ಳಬಾರದು, ಮಾಂಸಾಹಾರ ಸೇವಿಸಬಾರದು, ಮದ್ಯಪಾನ ಮಾಡಬಾರದು, ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ತಿನ್ನಬಾರದು, ಯಾರನ್ನೂ ನಿಂದಿಸಬಾರದು, ತುಳಸಿ ಗಿಡವನ್ನು ಕೀಳಬಾರದು, ಅನಗತ್ಯ ಜಗಳ ಹಾಗೂ ಕಠಿಣ ಮಾತುಗಳನ್ನು ತಪ್ಪಿಸಬೇಕು. ಈ ದಿನ ಸಾಧ್ಯವಾದಷ್ಟು ಭಗವಂತನ ಧ್ಯಾನ, ಜಪ, ಪೂಜೆಗಳಲ್ಲಿ ಸಮಯ ಕಳೆಯುವುದು ಅತ್ಯಂತ ಶುಭಕರ. ಪದ್ಮಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರಿಗೆ ಪಾಪ ವಿಮೋಚನೆ ದೊರೆತು ಅಂತಿಮವಾಗಿ ವೈಕುಂಠ ಪ್ರಾಪ್ತಿಯಾಗುತ್ತದೆ. ಈ ವ್ರತವು 1000 ಯಜ್ಞ ಮಾಡಿದಷ್ಟು ಪುಣ್ಯವನ್ನು ನೀಡುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.